ಪುಷ್ಕರಣಿಯ ಪಕ್ಕದ ಮಣ್ಣಿನ ದಿಬ್ಬದಲ್ಲಿ ಈ ಶಿಲಾಶಾಸನಗಳು ಮತ್ತು ಇದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ಸಿಕ್ಕಿದೆ. ಅದೇ ಪುರಾತತ್ವ ಇಲಾಖೆಯಿಂದ ಪ್ರಾಚ್ಯ ವಸ್ತು ಅಲ್ಲ. ಹೌದು, ಶಿಲಾಶಾಸನವನ್ನು ಈ ಗ್ಲಾಸ್ ಫ್ರೇಮಲ್ಲಿ ಹಾಕಿಟ್ಟಿದ್ದಾರೆ. ಸ್ನೇಹಿತರೆ, ಈ ಭೂವರಾಹ ದೇವರ ದೇವಸ್ಥಾನ ಏನಿದೆ ಅಲ್ಲ, ಇದರ ಎದುರುಗಡೆ ನೀವೇನು ಎಂಟ್ರೆನ್ಸ್ಗೆ ಕಾಂಪೌಂಡ್ ಕಾಣ್ತಿದ್ದೀರಲ್ಲ, ಈ ಕಾಂಪೌಂಡಲ್ಲೂ ಕೂಡ ಸಣ್ಣ ಸಣ್ಣ ದೇವರುಗಳ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕದ ಅತ್ಯಂತ ಪುರಾತನವಾದಂಥ ಕದಂಬರ ಮೊದಲ ಕೇಂದ್ರ ಅಂತಲೇ ಪ್ರಸಿದ್ಧಿಯಾದಂಥ ಪಲಾಶಿಕಾ ಅನ್ನೋ ಗ್ರಾಮದಲ್ಲಿದ್ದೇವೆ. ಪಲಾಶಿಕಾ ಅಂದ ತಕ್ಷಣ ಕನ್ಫ್ಯೂಸ್ ಆದ್ರೆ, ಈ ಗ್ರಾಮವನ್ನು ಮುಂಚೆ ಕದಂಬರ ಕಾಲದಲ್ಲಿ ಪಲಾಶಿಕಾ ಅಂತ ಕರಿತಾ ಇದ್ರು. ಆಮೇಲೆ ಇದು ಈಗ ಹಲಸಿ ಗ್ರಾಮ ಅಂತ ಕರೆಯಲ್ಪಡುತ್ತೆ. ಖಾನಾಪುರದ ಹಲಸಿ ಗ್ರಾಮ. ಹೌದು, ಕರ್ನಾಟಕದ ಖಾನಾಪುರದಲ್ಲಿರ್ತಕ್ಕಂಥ ಹಲಸಿ ಗ್ರಾಮ. ಇದು ಸುಮಾರು ಒಂದು ಖಾನಾಪುರದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ಕಿತ್ತೂರಕ್ಕೂ ಕೂಡ ಸಮೀಪ ಇದೆ, 25 ಕಿಲೋಮೀಟರ್ ದೂರದಲ್ಲಿ ಈ ಹಲಸಿ ಗ್ರಾಮ ಬರುತ್ತೆ. ಸ್ನೇಹಿತರೆ, ಈ ಹಲಸಿ ಗ್ರಾಮ ಯಾಕೆ ಇಷ್ಟೊಂದು ವಿಶೇಷ ಅಂದರೆ, ಕದಂಬರ ಮೊದಲ ಕೇಂದ್ರ ಬಿಂದು ಆಗಿದ್ದಂಥ ಈ ಹಲಸಿ ಗ್ರಾಮ ನಂತರ ದಿನಗಳಲ್ಲಿ ಕದಂಬರು ಬನವಾಸಿಯನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡ್ಕೊಳ್ತಾರೆ. ಸೊ ಅದೇ ರೀತಿಯಾಗಿ ಗೋವಾ ಕದಂಬರ ಏನಿದಾರಲ್ಲ, ಅವರ ಕೇಂದ್ರ ಸ್ಥಾನವು ಇದೇ ಹಲಸಿ ಕೂಡ ಆಗಿತ್ತು, ಅಂದ್ರೆ ಮುಖ್ಯ ಪಟ್ಟಣ ಆಗಿತ್ತು. ಸೊ ಅದೇ ರೀತಿಯಾಗಿ ಈ ಹಲಸಿ ಗ್ರಾಮದಲ್ಲಿ ಅನೇಕ ವಿಶೇಷ ಸ್ಥಳಗಳನ್ನು ನೀವು ನೋಡ್ಬೋದು. ಸೊ ಅದರಲ್ಲಿ ಮೊದಲನೇದಾಗಿ ಇಲ್ಲಿ ಇರ್ತಕ್ಕಂಥ ಭೂವರಾಹ ಸ್ವಾಮಿ ಮತ್ತು ನಾರಾಯಣ ದೇವಾಲಯ, ಅದೇ ರೀತಿಯಾಗಿ ರಾಮತೀರ್ಥ ಕೂಡ ಇದೆ. ಸೊ ಹಲಸಿ ಗ್ರಾಮಕ್ಕೆ ಬಂದರೆ ಇವನ್ನೆಲ್ಲ ನೋಡ್ಕೋಬೋದು. ಈ ಭೂವರಾಹ ದೇವರ ದೇವಸ್ಥಾನ ಯಾಕೆ ಇಷ್ಟೊಂದು ಪ್ರಸಿದ್ಧ ಅಂದರೆ, ಇದು ಪುರಾತನ ದೇವಸ್ಥಾನ ಕೂಡ. ಆಮೇಲೆ ಈ ಭಾಗದಲ್ಲಿ ಎಲ್ಲೂ ಕೂಡ ನೀವು ಭೂವರಾಹ ದೇವರ ದೇವಸ್ಥಾನಗಳನ್ನ ಅಂದ್ರೆ ಪುರಾತನ ದೇವಾಲಯಗಳನ್ನ ಕಾಣೋದಿಲ್ಲ. ಮೂರ್ತಿಯನ್ನು ಎಲ್ಲೋ ಕಾಣಕ್ಕೆ ಸಾಧ್ಯನೇ ಇಲ್ಲ. ಈ ದೇವಸ್ಥಾನದಲ್ಲಿ 2 ದೇವರ ವಿಗ್ರಹಗಳು ಮುಖಾಮುಖಿಯಾಗಿವೆ. ಅದರಲ್ಲಿ ಒಂದು ಭೂವರಾಹ ಸ್ವಾಮಿ ಮೂರ್ತಿ ಹಾಗೂ ಇನ್ನೊಂದು ನಾರಾಯಣ ದೇವರ ಮೂರ್ತಿ. 2 ಮೂರ್ತಿಗಳನ್ನು ರಾಜ ವಿಕ್ರಮಾದಿತ್ಯ ಮೂರನೇ ಅವರು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ. 2 ದೇವರಿಗೆ 2 ಗರ್ಭಗುಡಿಗಳು ಸೆಪರೇಟ್ ಇದೆ, 2 ಮುಖಾಮುಖಿಯಾಗಿದ್ದಾವೆ. ಸೊ ತುಂಬ ಸುಂದರವಾದ ಮೂರ್ತಿಗಳು, ಪುರಾತನ ಮೂರ್ತಿಗಳು. ಅದರಲ್ಲಿ ಭೂವರಾಹ ದೇವರ ಏನೋ ಮೂರ್ತಿ ಇದೆಯಲ್ಲ, ಅದು ತುಂಬ ಒಂದು 7 ಅಡಿಯಷ್ಟು ಎತ್ತರ ಇದೆ. ಆಮೇಲೆ ಆ ದೇವರ ಮೂರ್ತಿ ಏನಿದೆಯಲ್ಲ, ಅದರಲ್ಲಿ ಒಂದು ಪಾದ ಆಮೆಯ ಮೇಲೆ ಹಾಗೂ ಇನ್ನೊಂದು ಪಾದವನ್ನು ಶೇಷನಾಗನ ಮೇಲೆ ಇಟ್ಟಿರ್ತಕ್ಕಂಥ ಮೂರ್ತಿ ಅದು. ಬನ್ನಿ ಅಲ್ಲಿ ಹೋಗಿಯೇ ನೋಡುವ ಏನೆಲ್ಲ ಇದೆ, ಎಂತೆಲ್ಲ ಇದೆ ಅಂತ. ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀವಿ. ಹೌದು, ಮೇನ್ ಎಂಟ್ರೆನ್ಸ್ ಆ ಕಡೆಗೆ ಇದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಹಿಂದ್ಗಡೆನೂ ಕೂಡ ಒಂದು ಎಂಟ್ರೆನ್ಸ್ ಇದೆ. ಸೊ ಈ ಎಂಟ್ರೆನ್ಸಿಂದ ಕೂಡ ಬರ್ಬೋದು. ಸೊ ಹಾಗೆ ಬಂದ ತಕ್ಷಣ ಎದುರುಗಡೆ ನೋಡಿ, ಇಲ್ಲಿ ಗಣಪತಿ ದೇವರ ಮೂರ್ತಿ ಇದೆ. ಸೊ ಭಗ್ನಗೊಂಡಿದೆ ಸ್ವಲ್ಪ, ಹಾಗಾಗಿ ಈ ಮೂರ್ತಿಗೆ ಪೂಜೆಗಳನ್ನು ನೆರವೇರಿಸ್ತಾ ಇಲ್ಲ. ಅದೇ ಪುರಾತತ್ವ ಇಲಾಖೆಯಿಂದ ಪ್ರಾಚ್ಯ ವಸ್ತು ಅಲ್ಲ. ಹೌದು. ಸೊ ಇದು ಸ್ಮಾರಕ ಆಗಿರೋದ್ರಿಂದ ಇಲ್ಲಿ ಎಲ್ಲ ಕಲ್ಲುಗಳಿಗೆ ನಂಬರಿಂಗ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಹಲಸಿ ಗ್ರಾಮದ ಇತಿಹಾಸ ನೋಡ್ತಾ ಹೋದರೆ, ಇದು ಸುಮಾರು ಅಂದರೆ ಕದಂಬರ ಕಾಲದಲ್ಲಿ 4ನೇ 6ನೇ ಶತಮಾನದ ಇತಿಹಾಸವನ್ನು ತೋರಿಸುತ್ತೆ. ಇದು ಹಲಸಿ ಗ್ರಾಮ 4ನೇ 6ನೇ ಶತಮಾನದಲ್ಲಿ ಬನವಾಸಿಯ ಕದಂಬರ 2ನೇ ಕೇಂದ್ರ ಸ್ಥಾನ ಆಗಿತ್ತು. ಅದೇ ರೀತಿಯಾಗಿ ಸುಮಾರು 10ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಗೋವಾ ಕದಂಬರ ರಾಜಧಾನಿಯಾಗಿ ಇದು ಆಳಲ್ಪಡುತ್ತೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಈ ದೇವಸ್ಥಾನದ ಒಳಗಡೆ ಬರ್ತಿದ್ದ ಹಾಗೆ ನೀವು ಒಂದು ದೊಡ್ಡ ಪ್ರಾಂಗಣವನ್ನು ನೋಡ್ಬೋದು. ಈ ಪ್ರಾಂಗಣದಲ್ಲಿ ಒಳಗಡೆ 2 ದೇವಸ್ಥಾನಗಳಿದ್ದಾವೆ. ಒಂದು ಉದ್ಭವ ಆದಂತಹ ನಾರಾಯಣ ಸ್ವಾಮಿ ದೇವಸ್ಥಾನ, ಅದೇ ರೀತಿಯಾಗಿ ಅದರ ಎದುರುಗಡೆ ಇರತಕ್ಕಂಥ ಭೂವರಾಹ ಸ್ವಾಮಿಯ ದೇವಸ್ಥಾನ. ಒಳಗಡೆ ಬಂದ ತಕ್ಷಣ ಈ ಪ್ರಾಂಗಣ ಏನು ನೋಡ್ತಿರಲ್ಲ, ಇಲ್ಲೇ ಒಂದು ಶಿಲಾಶಾಸನವನ್ನು ಈ ಗ್ಲಾಸ್ ಕವರಲ್ಲಿ ಹಾಕಿಟ್ಟಿದ್ದಾರೆ. ಈ ಶಿಲಾಶಾಸನ ಏನು ಹೇಳುತ್ತೆ ಅಂತಂದರೆ, ಕಾಲಕಾಲದಲ್ಲಿ ಈ ದೇವಸ್ಥಾನಕ್ಕೆ ಹಾಗೆ ಹಲಸಿ ಗ್ರಾಮದಲ್ಲಿ ದತ್ತು ಮತ್ತು ದಾನಗಳನ್ನು ನೀಡಿರೋದನ್ನು ಉಲ್ಲೇಖ ಮಾಡಲಾಗಿದೆ. ಸುಮಾರು ಒಂದು 16 ಸಾಲುಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ.
ಸೊ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಒಳಗಡೆ ಬಂದ ತಕ್ಷಣ ದೇವರ ಎದುರುಗಡೆ ಒಂದೇ ಒಂದು ಆಮೆ ಇದೆ, ಕೂರ್ಮ ಅವತಾರ. ಅದೇ ರೀತಿಯಾಗಿ ಇಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನ. ಸೊ ಹಾಗೆ ಇಲ್ಲಿ ನರಸಿಂಹ ದೇವರು, ಭೂವರಹ ದೇವರ ದೇವಸ್ಥಾನದ ಎದುರುಗಡೆ ನೀವು ನೋಡ್ಬೋದು. ಇಲ್ಲಿ ನಾರಾಯಣ ದೇವರು ಹಾಗೆ ನರಸಿಂಹ ದೇವರ ದೇವಸ್ಥಾನ ಇದೆ. ಸೊ ಇಲ್ಲಿರ್ತಕ್ಕಂಥ ದೇವರ ಮೂರ್ತಿ ಏನಿದೆ ಅಲ್ಲ, ಸುಮಾರು ಒಂದು 4 ಅಡಿ ಎತ್ತರದ ಮೂರ್ತಿ. ಸೊ ಈ ಮೂರ್ತಿಯ ಅಕ್ಕಪಕ್ಕದಲ್ಲಿ ನೀವು ಸೂರ್ಯದೇವರು ಹಾಗೂ ಲಕ್ಷ್ಮೀ ದೇವರನ್ನ ಕಾಣಬಹುದು. ಇಲ್ಲಿ ಏನು ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಇದು ಮೂಲ ಗರ್ಭಗೃಹದಲ್ಲಿರುವ ನರಸಿಂಹ ಮೂರ್ತಿಯ ಫೋಟೋ. ಇಲ್ಲಿ ನೀವು ಕಾಣಬಹುದು ನರಸಿಂಹ ಮೂರ್ತಿಯ ವಿಗ್ರಹವನ್ನು. ಪುರಾತನ ದೇವಸ್ಥಾನ. ಈ ಕಂಬಗಳನ್ನು ನೋಡಿ, ಎಷ್ಟೊಂದು ಕೆತ್ತನೆ ಅದ್ಭುತವಾಗಿದೆ. ಹಾಗೆ ದೇವಸ್ಥಾನದ ಕಂಬಗಳ ಮೇಲೂ ಈ ಶಾಸನವನ್ನ ಬರೆದಿಟ್ಟಿದ್ದಾರೆ ನೋಡಿ. ಸೊ ಪುರಾತನ ದೇವಾಲಯ ಅನ್ಲಿಕ್ಕೆ ಇದು ಸಾಕ್ಷಿನೇ. ಚಂದ ಇದೆ ದೇವಸ್ಥಾನ, ಸೂಪರ್ ದೇವಸ್ಥಾನ. ಇಲ್ಲಿಯೂ ಪುರಾತನ ಮೂರ್ತಿಗಳಿದ್ದಾವೆ ನೋಡಿ. ನೋಡಿ, ಪುರಾತನ ಗಣಪತಿ ದೇವರು, ಹಾಗೆ ಇಲ್ಲಿ ನಾಗದೇವರು. ದೇವಸ್ಥಾನದ ಎದುರುಗಡೆ ಕನ್ನಡ ಮೀಡಿಯಂ ಸ್ಕೂಲ್ ಕೂಡ ಇದೆ. ಹಾಗೆ ಸ್ನೇಹಿತರೆ, ಈ ಭೂವರಹ ದೇವರ ದೇವಸ್ಥಾನ ಏನಿದೆ ಅಲ್ಲ, ಇದರ ಎದುರುಗಡೆ ನೀವೇನು ಎಂಟ್ರೆನ್ಸ್ಗೆ ಕಂಪೌಂಡ್ ಕಾಣ್ತಿದ್ದೀರಲ್ಲ, ಈ ಕಂಪೌಂಡಲ್ಲೂ ಕೂಡ ದೇವರುಗಳ ಸಣ್ಣ ಸಣ್ಣ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಸೊ ಇವು ಕೂಡ ಪುರಾತನ ಮೂರ್ತಿಗಳೇ. ಇಲ್ಲಿ ಗಣಪತಿ ದೇವರಿದ್ದಾರೆ. ಹಾಗೆ ಗಣೇಶನ ಬಲಗಡೆಗೆ ನೀವು ನೋಡಿದ್ರೆ ಇಲ್ಲಿ ತ್ರಿಮೂರ್ತಿ. ಹಾಗೆ ಗಣಪತಿಯ ಎಡಗಡೆ ನೀವು ಬಂದರೆ ಇಲ್ಲಿ ಏನು ಮುಖ್ಯ ದ್ವಾರ ಇದೆಯಲ್ಲ, ಇದು ಎಂಟ್ರೆನ್ಸ್. ಈ ಎಂಟ್ರೆನ್ಸಿಂದ ಈ ಕಡೆಗೆ ಎಡಗಡೆಗೆ ಕೂಡ ದೇವರ ಗುಡಿಗಳಿದ್ದಾವೆ. ಇಲ್ಲಿ ನೋಡಿ, ಹನುಮಂತನ, ಗರುಡ. ಹಾಗೆ ಇಲ್ಲಿ ನೋಡಿ, ಇದು ವೀರಭದ್ರ ದೇವರ ಥರ ಕಾಣ್ತಾ ಇದೆ. ರಘುನಾಥ ತೀರ್ಥರ ಬೃಂದಾವನ ಇದೆ ಇಲ್ಲಿ. ಹಾಗೆ ದೇವಸ್ಥಾನದ ಎಡಭಾಗಕ್ಕೆ ಅಲ್ಲಿ ಕೂಡ ಒಂದು ದೇವಸ್ಥಾನ ಇದೆ. ಸೊ ಇಲ್ಲಿ ನೋಡಿ, ವಿಷ್ಣು ಲಕ್ಷ್ಮಿನ, ಇಲ್ಲಿ ವಿಷ್ಣು ಲಕ್ಷ್ಮಿಯ ದೇವರ ಮೂರ್ತಿ ಇದೆ. ವಿಠೋಬ ಮಂದಿರ, ಅದು ರುಕ್ಮಿಣಿ ವಿಠೋಬ ಮಂದಿರ. ಹಾಗೆ ಇಲ್ಲಿ ತುಳಸಿ ಕಟ್ಟೆ. ಹಾಗೆ ನೋಡಿ, ದೇವಸ್ಥಾನದ ಸುತ್ತಮುತ್ತ ಎಲ್ಲ ಇದು ಪುರಾತತ್ವ ಇಲಾಖೆಯಲ್ಲಿ ಸೇರ್ಪಡೆಗೊಂಡಂಥ ದೇವಸ್ಥಾನ. ಇಲ್ಲಿ ಗಾರ್ಡನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಳ್ಳೆ ಪರಿಸರವನ್ನು ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ. ಯೂಶ್ವಲಿ ಏನಾಗುತ್ತೆ, ಪುರಾತತ್ವ ಅಂದರೆ ಕೆಲವೊಂದು ಪ್ರಾಚೀನ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಿರೋದಿಲ್ಲಲ್ಲ, ಅಲ್ಲಿ ಭಗ್ನ ಆಗಿರ್ತದಲ್ಲ. ಹೌದು, ಹಾಗೆ ಮೂರ್ತಿ ತುಂಬಾ ಚೆನ್ನಾಗಿದೆ. ಅದೇ ರೀತಿ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಅದೊಂದು ಫೀಲ್ ಬರುತ್ತಲ್ಲ, ವೈಬ್ರೇಷನ್, ಅದು ಇಲ್ಲಿ ಫೀಲ್ ಆಗುತ್ತೆ.
ನೇಚರ್ ಕೂಡ ಅಷ್ಟೇ ತುಂಬ ಸುಂದರವಾಗಿದೆ ಇದು. ನೋಡಿ ಸ್ನೇಹಿತರೆ, ಇದು ಹಲಸಿ ಗ್ರಾಮ. ಸೊ ಈ ಕಡೆಯಿಂದ ಬಂದ ತಕ್ಷಣ ಇಲ್ಲಿ ನಿಮಗೆ ಪಾರ್ಕಿಂಗಕ್ಕೆ ಸ್ಥಳ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಿ, ಸೊ ಎದುರುಗಡೆ ದೇವಸ್ಥಾನ ಇದೆ. ಸೊ ಇದು ಮೇನ್ ಎಂಟ್ರೆನ್ಸು. 2 ಎಂಟ್ರೆನ್ಸ್ ಇದೆ. ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ, ಆ ಕಡೆ ಒಂದು ಎಂಟ್ರೆನ್ಸ್ ಇದೆ. ದೇವಸ್ಥಾನದಿಂದ ಹೊರಗೆ ಬರ್ತಿದ್ದಂಗೆ ಇಲ್ಲಿ ದೇವರ ರಥ ಇದೆ. ಇಲ್ಲಿ ಆ ಕಡೆಯಿಂದ ಮುಂದೆ ಹೋದ್ರೆ ಪುಷ್ಕರಣಿ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಪುಷ್ಕರಣಿಯ ಪಕ್ಕದ ಮಣ್ಣಿನ ದಿಬ್ಬದಲ್ಲಿ ಈ ಶಿಲಾಶಾಸನಗಳು ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಶಾಸನಗಳು ಸಿಕ್ಕಿದ್ವು ಅಂತೆ. ಸೊ ಹಾಗಾಗಿ ಹಲಸಿ ಗ್ರಾಮದ ಬಗ್ಗೆ ಅವಾಗ ಹೆಚ್ಚಿನ ಮಾಹಿತಿಗಳು ದೊರಕಿ ಬಂದು. ತಾಮ್ರದ ಶಾಸನನೂ ಸಿಕ್ಕಿದೆ, ಒಂಥರ ಕೀಲಿ ಕೈ ತರ ಇದೆ ಅದು. ಹೌದು, ಆ ತಾಮ್ರದ ಶಾಸನದಲ್ಲಿ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದಾನ ಮತ್ತು ಉಂಬಳಿ ಬಗ್ಗೆನೂ ಅದು ಮೆನ್ಷನ್ ಮಾಡಿದೆ. ಸ್ನೇಹಿತರೆ, ಈ ಹಲಸಿ ಗ್ರಾಮದಲ್ಲಿ ಇರ್ತಕ್ಕಂಥ ಭೂವರಹ ದೇವರು ಮತ್ತೆ ನಾರಾಯಣ ದೇವರು ಒಟ್ಟಿಗೆ ಇರ್ತಕ್ಕಂಥ ದೇವಸ್ಥಾನ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕು ಸ್ನೇಹಿತರೆ. ಅದು ಒಂದು ಭಾಗ್ಯನೇ ಸರಿ ಸ್ನೇಹಿತರೆ. ಹಾಗೆ ಈ ಹಲಸಿ ಗ್ರಾಮದಲ್ಲಿ ಈ ಭೂವರಹ ದೇವರ ದೇವಸ್ಥಾನ ಅಲ್ಲದೆ ಇನ್ನೂ ಪ್ಲೇಸಸ್ಗಳಿದ್ದಾವೆ. ರಾಮತೀರ್ಥ ದೇವಸ್ಥಾನ ಅಂತ ಹಾಗೂ ಸುವರ್ಣೇಶ್ವರ ದೇವಸ್ಥಾನ ಅಂತ ಕೂಡ ಇದೆ. ಸೊ ಇಲ್ಲಿಂದ ಒಂದು ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಆ ದೇವಸ್ಥಾನಗಳು ಸಿಗ್ತವೆ. ತುಂಬ ಸುಂದರವಾದ ಪುರಾತನ ದೇವಸ್ಥಾನಗಳು. ಅದೇ ರೀತಿ ಸ್ನೇಹಿತರೆ, ನಿಮಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೈ ಬೈ ಫ್ರೆಂಡ್ಸ್. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್.